ಇದು ನಮ್ಮ ಊರು ಪೋತ್ನಾಳ್. ಪ್ರತಿದಿನ ಅಭಿವೃದ್ಧಿ ಹೊಂದುತ್ತಿರುವ ಊರು. ಇಲ್ಲಿಗೆ ಬಂದವರನ್ನು ಅಪ್ಪಿಕೊಳ್ಳುವ ವಿಶಾಲ ಹೃದಯವಂತ ಜನ ನಮ್ಮ ಊರಿನವರು. ನಮ್ಮ ಪೋತ್ನಾಳ್ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ಕಾರಣ ಇಲ್ಲಿ ಸುತ್ತಲೂ 15ರಿಂದ 20 ಹಳ್ಳಿಗಳಿರುವುದೇ ಇದಕ್ಕೆ ಕಾರಣ. ಇಲ್ಲಿಗೆ ಪ್ರತಿನಿತ್ಯ ಬೇರೆ ಊರುಗಳಿಂದ ಸಾವಿರಾರು ಜನ ಬಂದು ಹೋಗುತ್ತಾರೆ. ಅದು ಸಮಸ್ಯೆಯಲ್ಲ. ಬೇರೆ ಊರಿನಿಂದ ಸಾವಿರಾರು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲು ಬರುತ್ತಾರೆ. ಆದರೆ ಕಾಲೇಜಿಗೆ ಹೋಗಲು ಪ್ರತ್ಯೇಕ ಬಸ್ ಇಲ್ಲ. ಆ ಜನಗಳ ಮಧ್ಯೆನೇ ಯುದ್ಧದ ರೀತಿಯಲ್ಲಿ ಪರದಾಡುತ್ತಿದ್ದಾರೆ. ಗಂಡು ಮಗು ಹೇಗೋ ಹತ್ತಿಕೊಂಡು ಹೋಗಿಬಿಡ್ತಾನೆ. ಆದರೆ ಪಾಪ ಹೆಣ್ಣು ಮಗು ಹೇಗೆ ಹೋಗಬೇಕು ಹೇಳಿ ಸರ್? ನೋಡಿ, ಅಲ್ಲಿ ನೋಡಿ ಹೇಗೆ ಪರದಾಡುತ್ತಿದ್ದಾರೆ. ಅಷ್ಟೇ ಅಲ್ಲ ಸ್ವಾಮಿ, ಈ ಊರಿಗೆ ಒಂದು ಬಸ್ ಸ್ಟ್ಯಾಂಡು ಇಲ್ಲ. ಬೇರೆ ಊರಿನಿಂದ ಬಂದ ಹೆಣ್ಣು ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗುವುದಕ್ಕೆ ಒಂದು ಶೌಚಾಲಯವೂ ಕೂಡ ಇಲ್ಲ. ಆದರೆ ಇದು ಯಾರಿಗೂ ಕಾಣಲ್ಲ. ಮೂಲೆ ಮೂಲೆ ಒಂದು ಮಹಾತ್ಮರ ವೃತ್ತ ಕಟ್ಟಿಕೊಂಡಿದ್ದೇವೆ. ಆಯ್ತು ಕಣ ನಿಮ್ದು ಆಯ್ತು. ಏನೇ ಗ್ರ್ಯಾಂಡ್ರ ನಾಳೆ ಕಾಲೇಜ್ ಇಷ್ಟು ಬರೋಷ್ಟಿಗೆ ನಾವು ಹೋಗ್ಬಿಟ್ಟಿದ್ದೇವೆ. ಪ್ರತಿದಿನ ಇದೇ ಗೋಳ ಐತೆ ನಮ್ದು. ಕೇಳೋರಿಲ್ಲ ಹೇಳೋದು. ನಮ್ದಿಂದ ಯಾವ ಹೋಗ್ತೀವಿ ಕಾಲೇಜಿಗೆ. 2 ವರ್ಷ ಆಯ್ತು ಕಾಲೇಜಿಗೆ. ತುಂಬ್ಕೊಂಡಂಗೆ ತುಂಬ್ಕೊಂಡು ಹೋಗ್ತಾರೆ ಕಾಲೇಜಿಗೆ. ಯಾಕಂದ್ರೆ ಹೋಗೋಕ್ಕಾಗೋದಿಲ್ಲ. ಕುರಿ ತಿನ್ಕೊಂಡಂಗೆ ತಿನ್ಕೋಬೇಕು, ಇಲ್ಲಾಂದ್ರೆ ಕಾಲೇಜಿಗೆ ಹೋಗಕ್ಕೆ ಆಗೋದೇ ಇಲ್ಲ. ನಾನು ಇನ್ಚಾರ್ಜ್ ಚಾನಲ್ನಿಂದ ಬಂದಿದ್ದೀನಿ. ಏನು ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ? ಏನು ಇವತ್ತು ನಿಮ್ಮ ಕಾಲೇಜಿನಲ್ಲಿ ಫಂಕ್ಷನ್ ಆಯಿತಾ? ಏನು ಸ್ವಾಮಿ, ನಿಮ್ಮ ಕಣಿಗೆ ನಾವು ಇವತ್ತು ಕಾಣಕತ್ತೀವ? ಪ್ರತಿದಿನ ಇಲ್ಲಿ ಹೀಗೆ ಇರೋದು. ಕಾಲೇಜಿನಲ್ಲಿ ಯಾವ ಫಂಕ್ಷನ್ ಇಲ್ಲ, ಏನಿಲ್ಲ. ಹೌದು, ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಲ್ಲ, ನೀವೆಲ್ಲ ಪೋತ್ನಾಳ್ದವ್ರಾ? 24ರಿಂದ ಅಷ್ಟೇ ಅಲ್ಲ ಸ್ವಾಮಿ, ಸುತ್ತ ಊರಿನಿಂದ ಬಂದಾರ. ಉಳಿದು ಮುದ್ದನಗುಡ್ಡಿ, ಉಳಿದು ಕರಬ್ದಿನ್ನಿ, ಉಳಿದು ತಡ್ಕ. 15ರಿಂದ 20 ಹಳ್ಳಿಗಳಿಂದ ಬಂದಾರ. 15ರಿಂದ 20 ಹಳ್ಳಿಗಳಿಗೆ ಪೋತಾಳೆ ಮೇನು. ಹೌದಮ್ಮ, ಇಷ್ಟು ಸಮಸ್ಯೆ ಐತಂತ ಈ ಊರಿನ ಪ್ರತಿನಿಧಿಗಳಿಗೂ ಮತ್ತು ಗಣ್ಯರಿಗೂ ಹೋಗ್ಲಿ, ನಿಮ್ಮ ತಂದೆ ತಾಯಿಗೂ ಗೊತ್ತಾ ಈ ವಿಷಯ? ಹೆಣ್ಮಕ್ಳು ಕಾಲೇಜ್ ಕಳ್ಸೋದೇ ದೊಡ್ಡದು. ಇದೆಲ್ಲ ಸಮಸ್ಯೆ ಇದೆ ಅಂದರೆ ಕಳಿಸ್ತಾರ ಸರ್? ಹೌದು ಕಣಮ್ಮ, ನೀನು ಹೇಳೋದನ್ನು ಸರಿಯೇ. ಇಷ್ಟು ಸಮಸ್ಯೆ ಐತೆ ಅಂದರೆ ಹೆಣ್ಮಕ್ಳು ಕಾಲೇಜ್ ಕಳ್ಸೋದಿರಲಿ, ಹೊರಗೂ ಕಳ್ಸಲ್ಲಮ್ಮ. ಮೊನ್ನೆ ಎಲೆಕ್ಷನ್ ನಡೀತಲ್ಲ? ಹೌದು, ನಡೀತಲ್ಲ. ಆ ಎಲೆಕ್ಷನ್ ಟೈಮ್ನಲ್ಲಿ ನಾವೆಲ್ಲರೂ ಸೇರಿ ಬಸ್ ಬಿಡ್ರಿ ಅಂತಂದಿದ್ವಿ. ಅವರು ಹೂವು ಅಂತಂದಿದ್ರು. ಈಗ ನೋಡ್ರಿ ಸರ್, ಇನ್ನೂ ಬಸ್ಸೇ ಬಿಟ್ಟಿಲ್ಲ. ಎಷ್ಟು ರಶ್ ಇದೆ ನೋಡ್ರಿ ಸರ್ ಬಸ್ ಸ್ಟಾಪು.
ಆ ಮಗು ನೋಡ್ರಿ ಸರ್ ಅಳ್ತಿದೆ. ಆ ತಾಯಿ ಎಷ್ಟು ಸಮಾಧಾನ ಮಾಡಿದ್ರೂ ಸುಮ್ಮನಿರುತ್ತಿಲ್ಲ. ಹಾಲು ಕೊಡಬೇಕಂದ್ರೆ ಸುತ್ತ ಜನರೇ ಹೆಂಗ ಸಮಾಧಾನ ಮಾಡಬೇಕು. ಹೆಣ್ಮಕ್ಳಿಗೆ ಶೌಚಾಲಯನೂ ಇಲ್ಲ, ಬಸ್ ಸ್ಟಾಪು ಇಲ್ಲ. ನಮ್ಮ ಸಮಸ್ಯೆ ಯಾರು ಕೇಳ್ತಾರೆ ಹೇಳ್ರಿ ಸರ್? ನೀನು ಹೇಳೋದು ನಿಜ ಕಣಮ್ಮ. ಕೋತ್ನಾಳ್ ಓವರಾಲ್ ಸರ್ಕಲ್ ಏರಿಯಾದಲ್ಲಿ ಸಾಕಷ್ಟು ಜನ ರಿಪೋರ್ಟರ್ಸ್ ಇದ್ದಾರೆ. ಆದರೆ ಈ ವಿಷಯದ ಬಗ್ಗೆ ನಾವು ಯಾರೂ ಗಮನ ಹರಿಸಿಲ್ಲ ನೋಡಮ್ಮ. ಅಲ್ಲಿ ನೋಡಮ್ಮ, ಅಲ್ಲೊಬ್ಬ ವ್ಯಕ್ತಿ ಸರ್ಕಲ್ ಇದೆ ನೋಡಮ್ಮ. ಈ ಕಡೆ ನೋಡಮ್ಮ, ಇಲ್ಲೊಬ್ಬ ವ್ಯಕ್ತಿ ಸರ್ಕಲ್ ಇದೆ ನೋಡಮ್ಮ. ಈ ಕಡೆ ನೋಡಮ್ಮ, ಇಲ್ಲೊಬ್ಬ ವ್ಯಕ್ತಿ ಸರ್ಕಲ್ ಇದೆ ನೋಡಮ್ಮ. ಈ ಕಡೆ ನೋಡಮ್ಮ, ಇಲ್ಲೊಬ್ಬ ವ್ಯಕ್ತಿ ಸರ್ಕಲ್ ಇದೆ. ಆದರೆ ಇವರೆಲ್ಲ ಜನರಿಗೋಸ್ಕರ ಹೋರಾಡಿ ಜನರಿಗೋಸ್ಕರನೇ ಸಾಕಷ್ಟು ದುಡಿದವರು ಮತ್ತು ಜನರಿಗೋಸ್ಕರನೇ ಬದುಕಿದವರು. ಬಟ್ ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವು ಬೇಕಾದಂಥ ವಿಷಯ ಕೂಡ ನಾವು ಪ್ರಸ್ತಾಪ ಮಾಡ್ತೀವಿ. ವಿಷಯನ ಎಲ್ಲರಿಗೂ ಕೂಡ ಮುಟ್ಟೋ ಥರ ಮಾಡ್ತೀವಿ. ಪ್ರತಿನಿಧಿಗಳಿಗೂ ಕೂಡ ನಾವು ಬಿಸಿ ಮುಟ್ಟಿಸ್ತೀವಿ. ನಮ್ಮೆಲ್ಲ ಸಹಕಾರ ನಿಮ್ಗಿರ್ಲಿ ಸರ್. ನಿಮ್ಮೆಲ್ಲ ಸಹಕಾರ ನಮ್ಗಿರೋದೇ ಅಂದರೆ ಒಂದೇ ನೋಡಿ. ಇಲ್ಲೆಲ್ಲ ಸಮಸ್ಯೆ ಇದೆ ಅಂತ ಎಲ್ರಿಗೂ ಈಗ ನಾವು ನಮ್ಮ ಚಾನಲ್ ಮುಖಾಂತರ ತೋರಿಸಿದ್ದೀವಿ. ಸೊ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸೊ ದಯವಿಟ್ಟು ಈ ಕಡೆ ಗಮನ ಹರಿಸಿ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಕೇಳ್ಕೊತೀವಿ. ದಯವಿಟ್ಟು ಈ ಸಮಸ್ಯೆನ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ತಾರೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.